ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಜಾನ್ವಿ, ಹೊರಗಡೆ ನೋಡು, ಎಷ್ಟೊಂದು ಬಿಸಿಲಿದೆ. ಇಂಥ ಬಿಸಿಲಲ್ಲಿ ಪಾಪ ಜಯಂತ್ ಹೊರಗಡೆ ಕರೆದ್ಬಿಡಮ್ಮ. ಹೌದಾ ಶಾಂತಮ್ಮ, ನನಗೂ ಹಿಂಸೆ ಅಂದರೆ ಆಗೋದೇ ಇಲ್ಲ. ಆದರೂ ಅವ್ರು ಕೊಟ್ಟಿದ್ದ ಹಿಂಸೆನೆಲ್ಲ ಸಹಿಸ್ಕೊಂಡೆ ಅಲ್ವಾ. ಈಗ ಅವರು ಅದನ್ನು ಅರ್ಥ ಮಾಡ್ಕೋಬೇಕು. ಜಾನ್ವಿ, ನಿನ್ನ ಉದ್ದೇಶ ಮುಳ್ಳನ್ನು ನಾವು ಮುಳ್ಳಿನಿಂದನೇ ತೆಗಿಬೇಕು ಅನ್ನೋದು ನನಗೆ ಅರ್ಥ ಆಗ್ತಿದೆ. ಆದರೆ ನನಗೆ ಯಾಕೋ ಇದು ಸರಿ ಕಾಣ್ತಿಲ್ಲ. ಅಲ್ಲ, ಅವನು ನಿನಗೆ ಹಿಂಸೆ ಕೊಟ್ಟಿದ್ದಾನೆ ಅಂತ ನೀನು ಹಾಗೆ ಮಾಡೋದು ಏನು ಸರಿ ಇರುತ್ತೆ ಹೇಳು? ಶಾಂತಮ್ಮ, ಇಲ್ಲಿ ಒಳ್ಳೆಯದಕ್ಕಾಗಲಿ ಒಳ್ಳೆಯವ್ರಿಗಾಗಲಿ ಬೆಲೆ ಇಲ್ಲ. ಇಂಥ ಜಾಗದಲ್ಲಿ ಅವ್ರ ಥರನೇ ನಾವು ಇರಬೇಕಾಗುತ್ತೆ. ನೀನು ಬೇಕಾದಂಥ ಶಿಕ್ಷೆ ಕೊಡು. ಆದರೆ ಇಂಥ ಬಿಸಿಲಲ್ಲಿ ಅವನು ಕಷ್ಟಪಡ್ತಾ ಇರೋದು ನೋಡೋಕ್ಕೆ ನನ್ನಿಂದ ಆಗ್ತಿಲ್ಲಮ್ಮ. ಹೌದಾ, ಸರಿ, ಹಾಗಿದ್ರೆ ನೀವೇ ಹೋಗ್ಕರೀರಿ. ಜಯಂತ್, ಏನಪ್ಪ ಇದು? ಇಂಥ ಬಿಸಿಲಲ್ಲಿ ನಿಂತ್ಕೊಂಡಿದೀಯಲ್ಲ, ಬಾ ನೀನು ಒಳಗೆ. ಇಲ್ಲ ಶಾಂತಮ್ಮ, ನಿಮ್ಮ ಬದಲು ಅವರೇ ಬಂದು ಕರೆದಿದ್ದಿದ್ರೆ ಎದ್ದು ಬಂದ್ಬಿಡ್ತಿದ್ನೋ ಏನೋ. ಅವರು ಬಂದಿಲ್ಲ ಅಂತಂದರೆ ಅವ್ರ ಮನಸ್ಸಿನ್ನು ಬದಲಾಗಿಲ್ಲ ಅಂತ ತಾನೇ ಅರ್ಥ. ಈಗ ನೋಡಿ, ನಾನು ಇಲ್ಲಿಗೆ ಬಂದು ಕೂತು 1 ಗಂಟೆ ಕಾಲ ಆಯಿತು. ಇನ್ನೂ 1 ಗಂಟೆ ಕಾಲ ಬಾಕಿ ಇದೆ. ಆಗಲಿ ಬಿಡಿ. ಜಯಂತ್, ನಾನೀಗ ಅವಳ ಹತ್ರ ಮಾತಾಡೇ ಬರ್ತಾ ಇದ್ದೀನಿ. ಜಾನ್ವಿನೇ ಹೇಳಿದ್ದು ಕರ್ಕೊಂಡು ಬನ್ನಿ ಅಂತ. ಯಾಕೆ ಸುಳ್ಳು ಹೇಳ್ತಾ ಇದ್ದೀರಿ ಶಾಂತಮ್ಮ? ನೋಡಿ, ಜಾನ್ವಿ ಅವ್ರಿಗೆ ಈಗ ತಾನೇ ನನ್ನ ಮೇಲೆ ನಂಬಿಕೆ ಬರ್ತಾ ಇದೆ. ಈಗ ನಾನು ಅರ್ಧಕ್ಕೆ ಎದ್ದು ಬಂದುಬಿಟ್ರೆ ಇನ್ನಷ್ಟು ಚುಚ್ಚು ಮಾತುಗಳಿಂದ ನನ್ನ ಮನಸ್ಸನ್ನು ನೋಯಿಸ್ತಾರೆ. ಅದರ ಬದಲು ಇದನ್ನು ಅನುಭವಿಸೋದೇ ಸರಿ ಅಲ್ವಾ? ಇದೇ ಸರಿ. ಜಯಂತ್, ಹಠ ಮಾಡಬೇಡಪ್ಪ. ಮೊದಲೇ ನಿನಗೆ ಬಿಸಿಲಂದರೆ ಆಗಲ್ಲ, ಚಳಿ ಅಂದರೆ ಆಗಲ್ಲ. ನೋಡು, ಇಂಥ ಬಿಸಿಲಲ್ಲಿ ತಲೆ ಸುತ್ತ ಬಂದು ಬಿದ್ದರೆ ಏನು ಮಾಡ್ತೀಯ? ಆರೋಗ್ಯ ಹಾಳಾಗುತ್ತಪ್ಪ. ಶಾಂತಮ್ಮ, ನನ್ನ ಆರೋಗ್ಯದಲ್ಲಿ ಏನಾದರೂ ಏರುಪೇರಾದರೆ ನೋಡ್ಕೊಳ್ಳೋರು ಯಾರು ಹೇಳಿ? ಜಾನ್ವಿಯವರೇ ಅಲ್ವಾ? ಆಘಾತ ಆಗಲಿ ಆರೈಕೆ ಆಗಲಿ ಜಯಂತನಿಗೆ ಮಾಡೋಕ್ಕೆ ಹಕ್ಕಿರೋದು ಜಾನ್ವಿಯವ್ರಿಗೊಬ್ಬರಿಗೇನೆ. ಆಗಲಿ ಬಿಡಿ. ಇವರೇ, ನಿನಗೇನು ಹೇಳಬೇಕು ಅಂತಾನೆ ನನಗೆ ಅರ್ಥ ಆಗ್ತಿಲ್ಲ. ಏನು ಹೇಳಬೇಡಿ ಶಾಂತಮ್ಮ. ನನಗೋಸ್ಕರ ನೀವು ಬಿಸಿಲಲ್ಲಿ ನಿಲ್ಲಬೇಡಿ, ಒಳಗೆ ಹೋಗಿ. ನಾನು ಮಾಡಿದ ತಪ್ಪುಗಳಿಗೆಲ್ಲ ಪ್ರಾಯಶ್ಚಿತ್ತ ಅಂತ ಜಾನ್ವಿಯವರು ಈ ಶಿಕ್ಷೆ ಕೊಟ್ಟಿದ್ದಾರೆ. ಈ ಶಿಕ್ಷೆ ನಾನು ಅನುಭವಿಸ್ಬಿಟ್ಟೆ ಒಳಗೆ ಬರ್ತೇನೆ. ಬಂದ್ರಾ ಶಾಂತಮ್ಮ? ಇಲ್ಲಮ್ಮ, ನೀನು ಕೊಟ್ಟಿರೋ ಶಿಕ್ಷಣ ಅನುಭವಿಸಿದ ಮೇಲೆ ಬರ್ತೀನಿ ಅಂತಿದ್ದಾನೆ. ಇನ್ನೂ 1 ಗಂಟೆ ಇದೆ, ಆಮೇಲೆ ಬರ್ತೀನಿ ಅಂತಿದ್ದಾನೆ. ಹೌದಾ, ಸರಿ ಬಿಡಿ, ಇರಲಿ ಹಾಗಿದ್ರೆ. ಜಾನ್ವಿ, ನೀನು ಹೋಗಿ ಒಂದೇ ಒಂದು ಮಾತು ಕರಿ, ಬಂದ್ಬಿಡ್ತಾನೆ. ಶಾಂತಮ್ಮ, ಇಡೀ ರಾತ್ರಿ ನನ್ನ ಕೈಲಿ ಹಾಡಿಸಿದ್ದಾರೆ.
ನನಗಿದೆಲ್ಲ ಆಗ್ತಿಲ್ಲ, ಹಿಂಸೆ ಆಗ್ತಿದೆ ಅಂದರು ನನ್ನ ಬಗ್ಗೆ ಒಂದು ಸ್ವಲ್ಪನೂ ಯೋಚನೆ ಮಾಡದೆ ಇಡೀ ರಾತ್ರಿ ಹಾಡಿಸಿದ್ದಾರೆ. ನಾನು ಅನುಭವಿಸಿರೋದು ಅವ್ರಿಗೂ ಅದೆಲ್ಲ ಅರ್ಥ ಆಗಬೇಕಲ್ವಾ, ಅವ್ರಿಗೂ ಗೊತ್ತಾಗಬೇಕಲ್ವಾ. 2 ಗಂಟೆ, ಜಸ್ಟ್ 2 hours, 2 ಗಂಟೆ ಬಿಸಿಲಲ್ಲಿ ನಿಂತ್ಕೊಂಡ್ರೆ ಏನೂ ಆಗಲ್ಲ. ಸಿದ್ದು ಅವರೇ, ನೀವು ಯಾವತ್ತಾದರೂ ಬಾಂಬೆಗೆ ಹೋಗಿದ್ದೀರಾ?